ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ರಾಮೇಶ್ವರಂ ಬ್ಲಾಗ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ನಿಂದ ನಂತರ ಹೊರಟಿದ್ದು ನಾವು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮನೆಗೆ. ಅದನ್ನು ಹೌಸ್ ಆಫ್ ಕಲಾಂ ಅಂತ ಕರೀತಾರೆ. ಕಾರ್ನಿಂದ ಕೆಳಗಿಳಿದು ನೋಡಿದಾಗ ನಮ್ಮೆಲ್ಲರಿಗೂ ಕಾಣಿಸಿದ್ದು ಒಂದೊಂದು ಬಿಲ್ಡಿಂಗು. ಇದೇ ಕಲಾಂ ಅವರ ಮನೆ ಏನು ಅಂತ ಒಳಗೆ ಹೋದರೆ ಆ ನಂತರ ಗೊತ್ತಾಯಿತು ಇದು ಅವ್ರ ಮನೆಯಲ್ಲ, ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅಂತ. ಸ್ಲಿಪ್ಪರ್ಸ್ನೆಲ್ಲ ಒಂದು ಕಡೆ ಬಿಡೋಕ್ಕೆ ಹೇಳಿ ವೆಯ್ಟ್ ಮಾಡೋಕ್ಕೆ ಹೇಳ್ತಾರೆ. ಅದೇನಕ್ಕಪ್ಪ ಅಂತ ಅಂದರೆ ಕಲಾಂ ಅವ್ರ ಮನೆ ಚಿಕ್ಕದು, ಸೊ ಎಲ್ಲರೂ ಒಂದೇ ಸರಿ ಹೋದರೆ ಕಂಜೆಸ್ಟೆಡ್ ಆಗ್ಬೋದು ಅನ್ನೋ ಕಾರಣದಿಂದ ಬ್ಯಾಚ್ ವೈಸ್ ನಮ್ಮನ್ನು ಒಳಗೆ ಬಿಡ್ತಾರೆ. ಮನೆಯನ್ನು ನೋಡ್ತಾ ಇದ್ದರೆ ಕಲಾಂ ಅವರ ಸಿಂಪ್ಲಿಸಿಟಿಗೆ ಹಿಡಿದಂಥ ಕೈಗನ್ನಡಿ ಅಂತ ಅನ್ನಿಸ್ತಾ ಇತ್ತು. ಮನೆಯ ಗ್ರೌಂಡ್ ಫ್ಲೋರ್ಗೆ ವಿಸಿಟರ್ಸ್ಗೆ ಅಲೋ ಇಲ್ಲ, ಮೋಸ್ಟ್ಲಿ ಅದರಲ್ಲಿ ವಾಸ ಇದ್ದಾರೆ ಅಂತ ಅನಿಸುತ್ತೆ. ನಮಗೆ ಅಲೋ ಇರೋದು ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ನಲ್ಲಿ ಕಲಾಂ ಅವ್ರಿಗೆ ಸಂಬಂಧಪಟ್ಟಂಥ ಬುಕ್ಸ್ಗಳು, ಪ್ರಶಸ್ತಿಗಳು, ಫೋಟೋಸ್ಗಳು ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಇದು ಡಾಕ್ಟರ್ ಕಲಾಂ ಅವ್ರಿಗೆ ದೊರಕಂಥ ಬಿರುದು, ಪದ್ಮಭೂಷಣ್, ಪದ್ಮವಿಭೂಷಣ್ ಹಾಗೂ ಭಾರತ ರತ್ನ. ಅಲ್ಲಿ ಮಾಡಿದಾರಲ್ಲ ಅದ ಇನ್ನೊಂದ ಇದು ಡೈರೆಕ್ಟರ್ ಆಫ್ ಸಿವಿಲ್ ವರ್ಕ್ಸ್ ಅಂಡ್ ನ್ಯಾಷನಲ್ ಫಾರ್ ಆನರಬಲ್ ಕಲಾಂ ಇದೇನಾ ಹೋಗಿದ್ದು? ಇದೇನಾ? ಬಾಬಾ ಚೆನ್ನಾಗಿದಲ್ಲ. ಯಾವುದು ರಾಮೇಶ್ವರಂ ಟೆಂಪಲ್ದ ಇದು. ಓ ನಾವು ಹೋಗಿದ್ವಲ್ಲ, ಕರೆಕ್ಟ್. ನಾವು ಹೋಗಿದ್ದು ನೋಡಿ, ಎಷ್ಟು ದೊಡ್ಡ ದೇವಸ್ಥಾನ. ಅವರಿಗೆ ಹೋದಾಗ ಪ್ರೆಸೆಂಟ್ ಕೊಟ್ಟಿರೋದಿವೆಲ್ಲ. ಇವ್ರು ಯಾವುದೋ ಮೆಡಿಕಲ್ ಕಾಲೇಜ್ ಹೋದಾಗ ಅಲ್ಲಿ ಮಕ್ಕಳದು ಇವ್ರು ಕ್ಯಾಪಿಲರ್ಸ್ ಇರ್ತಾರೆ. ಈ ಕ್ಯಾಪಿಲರ್ಸು ನನಗೆ ಕಾಲೇಜಲ್ಲಿ ಮಕ್ಕಳಿಗೆ ಇದು ಕಾಲ ಆಗ್ದಾಗ ಅವ್ರು ಮಿನಿಮಮ್ 15-20. ನಮ್ಮ ಮನೆಯವರು ನಮ್ಮ ಅತ್ತೆಯವ್ರಿಗೆ ಪ್ರತಿಯೊಂದನ್ನು ಹೇಳ್ತಾ ಇದ್ರು, ಅದು ಏನಕ್ಕೆ ಇಟ್ಟಿದ್ದಾರೆ, ಅದರ ಇಂಪಾರ್ಟೆನ್ಸ್ ಏನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ತೋರಿಸ್ತಾ ಬರ್ತಾಯಿದ್ರು. ಫಸ್ಟ್ ಫ್ಲೋರ್ ನಂತರ ಸೆಕೆಂಡ್ ಫ್ಲೋರ್ಗೆ ಹೋದ್ವಿ. ಅಲ್ಲಿ ನೋಡೋಕ್ಕೆ ಅಂತ ಏನಿಲ್ಲ, ಬಟ್ ಶಾಪಿಂಗ್ ಸ್ಟಾಲ್ಸ್ ಇದೆ, ನಮಗೆ ಬೇಕಾದದನ್ನ ಶಾಪಿಂಗ್ ಮಾಡ್ಕೋಬೋದು. ಆನಂತರ ಗ್ರೂಪ್ ಫೋಟೋ ತೊಗೊಂಡು ಹೊರಗಡೆ ಬಂದು ನಾವು ನೆಕ್ಸ್ಟ್ ಹೊರಟಿದ್ದು ಧನುಷ್ಕೋಟಿ ಕಡೆ. ಧನುಷ್ಕೋಟಿ ಕಡೆ ಹೋಗಬೇಕಾದ್ರೆ ಆ ಹೋಗೋ ವೇನೆ ಬಹಳ ಸುಂದರವಾಗಿದೆ. ಎರಡೂ ಕಡೆ ಸಮುದ್ರ ಇದೆ, ಮಧ್ಯದಲ್ಲಿ ನಾವು ಹೋಗ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ, ನೋಡೋಕ್ಕಂತೂ ಸಖತ್ತಾಗಿದೆ. ಇಲ್ಲಿ ಕಾಣಿಸ್ತಿರೋದು ಕೋದಂಡರಾಮ ಟೆಂಪಲ್. ಅದನ್ನು ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಮುಂದೆ ಹೋದ್ವಿ. ರಾಮೇಶ್ವರ ನೋಡ್ಕೊಂಡು ಅಬ್ದುಲ್ ಕಲಾಂ ಮನೆ ನೋಡ್ಕೊಂಡು ಮ್ಯೂಸಿಯಂ ನೋಡ್ಕೊಂಡು ಇವಾಗ ಧನುಷ್ಕೋಟಿಗೆ ಹೋಗ್ತಿದ್ದೀವಿ. ಧನುಷ್ಕೋಟಿಗೆ ಹೋಗ್ತಿದ್ದೀವಿ. ಸುಮಾರು ವರ್ಷಗಳ ಹಿಂದೆ ಇಲ್ಲೆಲ್ಲ ವಾಸ ಇದ್ರಂತೆ, ಬಟ್ ಯಾವಾಗಲೂ ಒಮ್ಮೆ ಭೀಕರವಾದ ಅಲೆಗಳು ಬಂದು ಆ ಟೌನ್ನ ಹಾಳು ಮಾಡ್ದಂತೆ. ಇವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಹಾಳಾಗಿರುವಂತಹ ರೈಲ್ವೆ ಸ್ಟೇಷನ್.
ಬರ್ತಿದಾರಾ ಏನೋ. ಹಾಂ, ಯಾವ್ಯಾವ ಶಿಪ್ ಬರ್ತಿದೆ ಎಲ್ಲನೂ ನೋಡೋದು. ಎತ್ತರ ಇದು 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 ಇಲ್ಲಿದೆಯಲ್ಲ ಮೇಲೆ ಅದು. ಎಸ್. ಅಷ್ಟೊತ್ತಿಗಾಗಲೇ ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿದ್ರಿಂದ ಡ್ರೈವರನ್ನು ಅವ್ರಿಗೆ ಗೊತ್ತಿರೋರು ಒಬ್ಬರು ಮೀನಿನ ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಹ್ಯಾಂಡ್ ವಾಶ್ ಎಲ್ಲಿ ಹ್ಯಾಂಡ್ ವಾಶ್? ಬಾವಿಕೊಂಡ್ರು. ಓ, ದಿಸ್ ಇಸ್ ಬ್ಯೂಟಿಫುಲ್. ವೆಲ್, ವಾಶ್ ಯುವರ್ ಹ್ಯಾಂಡ್ಸ್. ವಾಶ್ ಇಟ್, ವಾಶ್ ಇಟ್, ವಾಶ್ ದ. ಓಕೆ, ಇದು ಬೆಲ್ಲ. ಓ, ಇದು ನಲ್ಲ ನೀರು, ಒಳ್ಳೆ ನೀರು. ವಾವ್, ಬ್ಯೂಟಿಫುಲ್ ತಾನೇ? ಇಲ್ಲೆಲ್ಲ ಫಸ್ಟ್ ವಾಸ ಇದ್ರಂತೆ ಮಗಳೇ. ಅದು ಒಂದ್ಸರಿ ನೋಡು, ಅಲ್ಲೆಲ್ಲ ಮನೆಗಳಿದಾವೆ. ಒಂದ್ಸರಿ ದೊಡ್ಡದಾಗಿ ಸೈಕ್ಲೋನ್ ಏನೋ ಬಂದು ಎಲ್ಲ ಹಾಳಾಯ್ತಂತೆ. ಅವಾಗ ಇಲ್ಲಿ ಯಾರು ವಾಸ ಮಾಡಬೇಡಿ ಅಂತ ಕಳಿಸಿದ್ರಂತೆ. ಕಮ್ ಕಮ್ ಬೇಬಿ. ಹೋಟೆಲ್ ಮಾಡ್ಕೊಂಡ್ರು. ಹಾಂ, ಇಷ್ಟೆಲ್ಲ ಮುಳುಗಡೆ ಈಗಲೂ ಇದು ಅಲೆ ಬಂದರೆ ಇವ್ರಿಗೆಲ್ಲ ಮುಚ್ಚೋಗಲ್ಲ. ಅದಕ್ಕೆ ಇಲ್ಲಿ ಒಟ್ನಲ್ಲಿ ವಾಸ ಮಾಡಂಗಿಲ್ಲ ಇವರು. ಹಿಂಗೆ ಹೋಟೆಲ್ ಗಿಟೆಲ್ ನಡೆಸ್ಕೊಂಡು ಸಂಜೆ ಹೋಗ್ಬಿಡ್ಬೇಕು. ನೋಡಿದ್ರೆ ನಾವೇ ಆರ್ಡ್ರ್ ಮಾಡಿರೋದು ಅದು. ನಮ್ದೇನಾ? ಆವಾಗಲೇ ಫ್ರೆಶಾಗಿ ಕ್ಲೀನ್ ಮಾಡಿ ಫ್ರೆಶಾಗಿ ಮಾಡ್ಬಿಟ್ಟು ಕೊಡ್ತಾರೆ. ಮಾತ್ರ ಸೀ ಫಿಶ್ ಟೇಸ್ಟಾಗಿರುತ್ತೆ ಅಂತಾರಲ್ಲ, ಚೆನ್ನಾಗಿರ್ತದೆ. ನಮಗೆ ಬೇಕಾದಂಥ ಫಿಶ್ನ ಆರ್ಡರ್ ಮಾಡಿದ್ವಿ. ಅವರು ನಮ್ಮ ಮುಂದೆನೇ ಚೆನ್ನಾಗಿ ಕ್ಲೀನ್ ಮಾಡಿ ಫ್ರೈ ಮಾಡಿ ಕೊಟ್ಟರು. ಅನ್ನ, ಸಾರು, ಫಿಶ್ ಫ್ರೈ ಕೊಟ್ಟರು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಂ, ಹೌದೌದು. ಪುಣ್ಣ ಸಾರಿರಾ ಬೇರೆನ್ನ ಅಮ್ಮ ಹುಳಿ ಅಂತ. ಸಮುದ್ರ ಮೀನು ಒಳ್ಳೆಯದಲ್ಲ, ನಮ್ಗೆ ಎಲ್ಲಿ ಸಿಗುತ್ತೆ ಹಿಂಗೆ ಬಂದಾಗ ತಿನ್ಬೇಕು. ಈರುಳ್ಳಿ ಪೀಸ್, ಅಮ್ಮ ರೈಸ್, ಈರುಳ್ಳಿ ಪೀಸ್, ಆನಿಯನ್ ಇರುಕ, ವೆಂಗಾಯ. ಅಮ್ಮನಿಗೆ ಮೀನು ತಿಂದಾಗಲೆಲ್ಲ ಹೊಟ್ಟೆ ನೋವು ಬರುತ್ತೆ. ಅದಕ್ಕೋಸ್ಕರ ಭಯದಲ್ಲೇ ತಿಂದರು. ಊಟ ಆದ ನಂತರ ಮಜ್ಜಿಗೆನ ಕೇಳಿಸ್ಕೊಂಡು ಕೊಡಿದ್ರು. ಅವರು ಅಷ್ಟೇ ತುಂಬ ಚೆನ್ನಾಗಿ ಸರ್ವ್ ಮಾಡಿದರು. ಊಟದ ನಂತರ ನಮ್ಮ ಮಾವನವರು ಹೋಟೆಲ್ ಓನರ್ ಜೊತೆ ಅವ್ರಿಗೆ ಗೊತ್ತಿರೋ ತಮಿಳಿನಲ್ಲಿ ಮಾತಾಡ್ತಾ ಲೋಕಾಲಿಟಿ ಬಗ್ಗೆ ತಿಳ್ಕೊತಾ ಇದ್ರು. ಗೊತ್ತೇ ಇರಲಿಲ್ಲ. ಅಲ್ಲ, ಇಲ್ಲಿಗೆ ಹೋಗ್ಬೋದು ಅಂತ ಗೊತ್ತಿರಲಿಲ್ಲ ನನಗೆ. ನೋಡಿ, ಇಟ್ಕಳಿ ಅಂದ್ರೂ ಸಿಟ್ಟು, ಕೊಡಿ ಅಂದ್ರೂ ಸಿಟ್ಟು. ಅದೇ ಅಪ್ಪ. ನಾವು ಊಟ ಮಾಡಿದ ಹೋಟೆಲ್ ಎದುರುಗಡೆನೇ ಟವರ್ ಹೌಸ್ ಇತ್ತು. ಡ್ಯಾಡಿ ಇನ್ನೂ ನಿಧಾನವಾಗಿ ಊಟ ಮಾಡ್ತಾಯಿದ್ರು. ಹಾಗಾಗಿ ನಾವು ಹೋಗಿ ಟಿಕೆಟ್ ತೊಗೊಂಡಿರ್ತೀವಿ, ನೀವು ನಿಧಾನವಾಗಿ ಬನ್ನಿ ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ಟವರ್ ಹೌಸ್ನ ಮೇಲ್ಗಡೆ ಹೋಗೋದಕ್ಕೆ ಲಿಫ್ಟ್ ಇದೆ. 5-6 ಜನನ ಒಂದು ಬ್ಯಾಚ್ ಮಾಡಿ ಮೇಲಕ್ಕೆ ಕರ್ಕೊಂಡು ಬರ್ತಾರೆ. ಟವರ್ ಹೌಸ್ ಮೇಲಿಂದ ಸಮುದ್ರ ಅಂತೂ ಸಖತ್ತಾಗಿ ಕಾಣುತ್ತೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ ರೋಡ್ ನೋಡ್ತಾ ಇರ್ಬೋದು, ಎರಡೂ ಕಡೆ ಸಮುದ್ರದ ಮಧ್ಯದಲ್ಲಿ ಒಂದೇ ಒಂದು ಗೆರೆ ಇದೆಯೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಆ ಹೋಟೆಲ್ಸ್ಗಳೆಲ್ಲ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಥರ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು.
ಸೊ ಬ್ಯೂಟಿಫುಲ್ ವೀವ್ ಅಲ್ಲ. ನನ್ನ ಮಗಳು ಈ ಟ್ರಿಪ್ನಲ್ಲೇ ಮೊದಲ ಬಾರಿಗೆ ಸಮುದ್ರನ ನೋಡಿದ್ದು. ಅವಳಂತೂ ತುಂಬ ಖುಷಿಯಾಗಿದ್ಲು, ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ಲು. ನಾವು ಮೇಲೆ ಹೋದ ನಂತರ ಮತ್ತೆ ಡ್ಯಾಡಿ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಕರೆದ್ವಿ ಬನ್ನಿ ಅಂತ. ಬಟ್ ಆ ಹೈಟ್ ನೋಡಿ ಹೆದರ್ಕೊಂಡು ಇಬ್ಬರೂ ಬರಲಿಲ್ಲ. ಟವರ್ ಹೌಸಿಂದ ಹೊರಗಡೆ ಹೋಗೋದಕ್ಕೆ ಮತ್ತೆ ನಾವು ಬಂದಂಥ ಲಿಫ್ಟ್ಗೆ ಕ್ಯೂನಲ್ಲಿ ನಿಂತ್ಕೋಬೇಕು. ಮತ್ತೆ ಬ್ಯಾಚ್ ವೈಸು ಕೆಳಗೆ ಕಳಿಸ್ತಾರೆ. ನಂತರ ನಾವು ಹೊರಟಿದ್ದು ಧನುಷ್ಕೋಟಿಯ ಕಟ್ಟಕಡೆಯ ಪಾಯಿಂಟ್ ಕಡೆ.